ಸುವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇರ್ತಾರೆ. ಈ ವಿಷಯ ಹುಡುಗಿ ಮನೆಯಲ್ಲಿ ಗೊತ್ತಾಗಿ ಆಕೆಯನ್ನ ಬೇರೆ ಮನೆಯಲ್ಲಿ ಇಡ್ತಾರೆ. ಆದ್ರೂ ಆ ಹುಡುಗಿ ತನ್ನ ಪ್ರಿಯಕರನ ಜೊತೆ ಹೋಗ್ಬಿಡ್ತಾಳೆ. ಹೀಗೆ ಪ್ರೀತಿ ಅರಸಿ ಹೋದವಳು ಸಿಕ್ಕಿದ್ದು ಹೆಣವಾಗಿ. ಮದುವೆ ಆಗುವಂತ ಹೇಳಿದ ಒಂದೇ ಒಂದು ಕಾರಣಕ್ಕೆ ಆಕೆಯ ಪ್ರಿಯತಮನೆ ಕತ್ತು ಇಸುಕಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ಸಾಕ್ಷಿಗಳನ್ನ ನಿರ್ನಾಮ ಮಾಡೋದಿಕ್ಕೆ ಇವನು ಆಡಿರೋ ನೌಟಂಕಿ ಆಟಗಳಿದಾವಲ್ಲ, ಅವಂತೂ ಯಾವ ಥ್ರಿಲ್ಲರ್ ಸಿನಿಮಾಗೂ ಕಡಿಮೆ ಇಲ್ಲ ಬಿಡಿ. ಹಾಗಾದ್ರೆ ಈ ಕೊಲೆ ನಡೆದಿದ್ದಕ್ಕೆ ನಿಜವಾದ ಕಾರಣ ಏನು? ಸಾಕ್ಷ್ಯಗಳನ್ನ ಮುಚ್ಚಿ ಹಾಕೋದಿಕ್ಕೆ ಈ ಆಸಾಮಿ ನಡೆಸಿದ ಖತರ್ನಾಕ್ ಪ್ಲಾನ್ಗಳು ಹೇಗಿದ್ವು? ಹಾಗೆ ಈಗ ಪೊಲೀಸರು ಈ ಕ್ರೈಮ್ ಅನ್ನ ಬೇಯಿಸಿದ್ದು ಹೇಗೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಒಬ್ಬ ವ್ಯಕ್ತಿ ಒಬ್ಬ ಯುವತಿಯನ್ನ 6-7 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾನೆ. ಮದುವೆಯಾಗುವ ಅಂದಿದ್ದಕ್ಕೆ ಪ್ರೀತಿಸಿದ ಹುಡುಗಿಯ ಕಥೆಯನ್ನ ಮುಗಿಸಿದ್ದಾನೆ. ಕೊಂದ್ಮೇಲೆ ಸಿನಿಮ್ಯಾಟಿಕ್ ಸ್ಟೈಲ್ ನಲ್ಲಿ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ಕೊಲೆ ಪ್ರಕರಣವನ್ನ ಭೇದಿಸುವಲ್ಲಿ ಇದೀಗ ಗದಗ್ನ ಬೆಟಗೇರಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಪೊಲೀಸರು ತೋರಿಸಿದ ಚಾಣಾಕ್ಷತನದಿಂದ 6 ತಿಂಗಳ ನಂತರ ಖತರ್ನಾಕ್ ಪ್ರಿಯತಮನ ಖತರ್ನಾಕ್ ಮರ್ಡರ್ ಮಿಸ್ಟರಿ ರಿವೀಲ್ ಆಗಿದೆ. ನೋಡಿ, ಆಗಿದ್ದೇನೆಂದ್ರೆ ಈ ಪವಾಡ ಪುರುಷ ಸಿಗಾಕೊಂಡಿದ್ದು ಒಂದೇ ಒಂದು ಮೆಸೇಜ್ ನಿಂದ. ಇಲ್ಲಿ ಫೋಟೋದಲ್ಲಿ ಕಾಣ್ತಾ ಇದಾರಲ್ಲ, ಇವರ ಹೆಸರು ಮಧುಶ್ರೀ, ಗದಗ್ ಸಮೀಪದ ನಾರಾಯಣಪುರದವರು. ಇವನು ಸತೀಶ್ ಹಿರೇಮಠ್, ಸೇಮ್ ಊರು. ಇವರಿಬ್ರು ಸುಮಾರು 6-7 ವರ್ಷಗಳಿಂದ ಲವ್ ಮಾಡ್ತಾ ಇರ್ತಾರೆ. ಇಬ್ರು ಲವ್ ಮಾಡ್ತಿರೋದು ಹುಡುಗಿ ಮನೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಗ ಈ ಮಧುಶ್ರೀ ಮನೆಯವ್ರು ಏನ್ ಮಾಡ್ತಾರಂದ್ರೆ ಮಧುಶ್ರೀಯನ್ನ ಪಂಚಾಕ್ಷರಿ ನಗರಕ್ಕೆ ಕಳಿಸ್ತಾರೆ. ಅಂದ್ರೆ ಗದಗ್ ಸಿಟಿಯಲ್ಲಿ ಪಂಚಾಕ್ಷರಿ ನಗರ ಅಂತ ಇದೆ. ಅಲ್ಲಿ ಇವ್ರ ಸಂಬಂಧಿಕರು ಮಗಳು ಊರಲ್ಲಿ ಲವ್ ಮಾಡ್ತಿರೋದು ಮನೆಯವ್ರಿಗೆ ಇಷ್ಟ ಇರೋದಿಲ್ಲ, ಹೀಗಾಗಿ ಸಂಬಂಧಿಕರ ಮನೆಯಲ್ಲಿ ಬಿದ್ದಿರು ನೀನು ಅಂತ ಕಳಿಸಿರ್ತಾರೆ. ಇದಾದ್ಮೇಲೆ 2024 ಡಿಸೆಂಬರ್ 16ನೇ ತಾರೀಕು ಈ ಮಧುಶ್ರೀ ಸಂಬಂಧಿಕರ ಮನೆಯಿಂದ ಓಡೋಗ್ತಾಳೆ. ತಪ್ಪಿಸ್ಕೊಂಡು ಬಂದು ತನ್ನ ಬಾಯ್ ಫ್ರೆಂಡ್ ಸತೀಶ್ ಜೊತೆಗೆ ಮತ್ತೆ ಸೇರ್ಕೊಳ್ತಾಳೆ. ಈಗ ಮಧುಶ್ರೀ ಓಡಿ ಹೋಗಿದ್ಲಲ್ಲ, ಹೀಗಾಗಿ ಆಕೆ ಮನೆಯವರು ಬೆಟಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಬೆಟಗೇರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಒಂದು ಟೀಮ್ ರಚನೆ ಆಗುತ್ತೆ. ಪೊಲೀಸರು ಮಧುಶ್ರೀ ಎಲ್ಲೋದ್ಲು ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಈ ನಡುವೆ ಒಂದು ಡೌಟ್ಸ್ ಬಂದು ಮಧುಶ್ರೀಯನ್ನ ಲವ್ ಮಾಡ್ತಾ ಇದ್ದ ಸತೀಶ್ ನನ್ನ ಎನ್ಕ್ವೈರಿ ಕೂಡ ಮಾಡ್ತಾರೆ. ಆಗ ಇವನು ಇಲ್ಲ ಸರ್ ನನಗೆ ಏನೂ ಗೊತ್ತಿಲ್ಲ ಅಂತ ಪೊಲೀಸರಿಗೆ ಕಾಗೆ ಹಾರಿಸಿರ್ತಾನೆ. ಅಷ್ಟರಲ್ಲೇ ಇಬ್ರು ಒಂದೇ ಬೈಕ್ ನಲ್ಲಿ ಹೋಗ್ತಾ ಇದ್ದ CCTV ಫುಟೇಜ್ ಪೊಲೀಸರಿಗೆ ಸಿಕ್ಬಿಡುತ್ತೆ. ಇದರ ಆಧಾರದ ಮೇಲೆ ಸತೀಶ್ ನನ್ನ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಕರೆಸ್ಬಿಟ್ಟು ಮತ್ತೆ ಎನ್ಕ್ವೈರಿ ಮಾಡ್ತಾರೆ. ಆಗ್ಲೂ ಈ ಪವಾಡ ಪುರುಷ ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸ್ತಾನೆ. ನಿಜ, ನಾವಿಬ್ರು ಬೈಕ್ ನಲ್ಲಿ ಹೋಗಿದ್ದೇನು ಸುಳ್ಳಲ್ಲ, ಆದ್ರೆ ಮಧುಶ್ರೀಯನ್ನ ನಾನು ಆತಲ್ಗೇರಿ ಅನ್ನೋ ಗ್ರಾಮದ ತನಕ ಡ್ರಾಪ್ ಮಾಡಿದ್ದೆ, ಅಲ್ಲಿ ಅವಳನ್ನ ಇಳಿಸಿ ನಾನು ಪೆಟ್ರೋಲ್ ಬಂಕ್ ನಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ ಅಂತ ಮತ್ತೊಮ್ಮೆ ಪೊಲೀಸರಿಗೆ ಕಾಗೆ ಹಾರಿಸ್ತಾನೆ. ಆಗ್ಲೂ ಪೊಲೀಸರು ಇವನನ್ನ ಬಿಟ್ಟು ಕಳಿಸ್ತಾರೆ. ನಂತರ ಇವನ ಮೊಬೈಲ್ ನಲ್ಲಿದ್ದ ಇನ್ನೊಂದು ಸಿಮ್ಗೆ ಒಂದು ಕಂಪನಿ ಮೆಸೇಜ್ ಬರುತ್ತೆ. ಆ ಮೆಸೇಜ್ಗೆ ಮಧುಶ್ರೀ ನಾಪತ್ತೆಯಾಗಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕುತ್ತೆ. ಏನಾಗುತ್ತಂದ್ರೆ 2024 ಡಿಸೆಂಬರ್ 16ನೇ ತಾರೀಕು ಈ ಸತೀಶ್ ತನ್ನ ಗರ್ಲ್ ಫ್ರೆಂಡ್ ಮಧುಶ್ರೀಯನ್ನ ಕರ್ಕೊಂಡು ಹೋಗಿರ್ತಾನೆ. ನಾರಾಯಣಪುರದ ಔಟ್ಸ್ಕರ್ಟ್ ನಲ್ಲಿ ಒಂದು ತೋಟದ ಮನೆ ಇರುತ್ತೆ, ಅಲ್ಲಿಗೆ ಇವರಿಬ್ರು ಹೋಗಿರ್ತಾರೆ. ಅಲ್ಲಿ ಮಧುಶ್ರೀ ನೀನು ನನ್ನನ್ನು ಮದುವೆ ಆಗ್ಲೇಬೇಕು ಅಂತ ಹಠ ಹಿಡಿತಾಳೆ. ಆಗ ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಮಧುಶ್ರೀ ವೇಲನ್ನ ಬಳಸ್ಕೊಂಡೆ ಅವಳು ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಸಾಯಿಸ್ಬಿಡ್ತಾನೆ. ಇದಾದ್ಮೇಲೆ ಅಲ್ಲೇ ಒಂದು ಹಳ್ಳ ಇರುತ್ತೆ, ಅಲ್ಲಿ ಮಧುಶ್ರೀಯ ಡೆಡ್ ಬಾಡಿಯನ್ನ ಹೂತು ಹಾಕಿ ಇಲ್ಲೇನು ನಡೆದೇ ಇಲ್ಲ ಅನ್ನೋ ರೀತಿ ಪೆಟ್ರೋಲ್ ಬಂಕ್ ಹೋಗಿ ಕೆಲಸ ಮಾಡ್ತಾ ಇರ್ತಾನೆ. ಇದರ ನಡುವೆ ಇವನು ಏನ್ ಮಾಡ್ತಾ ಇದ್ನಂದ್ರೆ ಆಗಾಗ ಅವಳ ಡೆಡ್ ಬಾಡಿ ಇರೋ ಜಾಗಕ್ಕೆ ಬರ್ತಾ ಇದ್ದ. ಯಾರು ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಅವಳ ಡೆಡ್ ಬಾಡಿಯಿಂದ ಮೂಳೆಗಳನ್ನ ಸಪರೇಟ್ ಮಾಡಿ ಬೇರೆ ಜಾಗಕ್ಕೆ ಹೋಗಿ ಹೂತು ಹಾಕ್ತಾ ಇದ್ದ. ಯಾಕಂದ್ರೆ ಡೆಡ್ ಬಾಡಿನೇ ಸಿಕ್ಕಿಲ್ಲ ಅಂದ್ಮೇಲೆ ಕೊಲೆ ಆಗಿದೆ ಅನ್ನೋ ಕನ್ಕ್ಲೂಷನ್ಗೆ ಪೊಲೀಸರು ಬರಬಾರ್ದಲ್ಲ, ಅದಕ್ಕೆ ಹಿಂಗ್ ಮಾಡ್ತಾ ಇರ್ತಾನೆ. ಆದ್ರೆ ಒಂದಿನ ಸ್ವಿಚ್ ಆಫ್ ಆದ ಮೊಬೈಲ್ಗೆ ಕಂಪನಿಯ ಒಂದು ಮೆಸೇಜ್ ಬಂದಿರುತ್ತೆ. ಆಗ ಇವನು ತಗ್ಲಾಕೊಳ್ತಾನೆ. ಇವನು ಹೇಳೋ ಲೊಕೇಶನ್ ಬೇರೆ ಆಗಿರುತ್ತೆ, ಮೊಬೈಲ್ಗೆ ಬಂದಿರೋ ಮೆಸೇಜ್ ಲೊಕೇಶನ್ ಬೇರೆ ಆಗಿರುತ್ತೆ. ಹೀಗಾಗಿ ಇವನ ಮೇಲೆ ಪೊಲೀಸರಿಗೆ ಅನುಮಾನ ದಟ್ಟಾಗ್ತಾ ಹೋಗುತ್ತೆ. ಇಟ್ಕೊಂಡು ಸರಿಯಾಗಿ ವಿಚಾರಣೆ ಮಾಡಿದಾಗ, ಸರಿಯಾಗಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಪೊಲೀಸ್ ಲ್ಯಾಂಗ್ವೇಜ್, ಆಗ ಇವನು ಮಧುಶ್ರೀನ ಕೊಂದಿದ್ದನ್ನ ಒಪ್ಕೊಳ್ತಾನೆ. ಶವ ಹೂತು ಹಾಕಿದ ಜಾಗವನ್ನ ಪೊಲೀಸರಿಗೆ ತೋರಿಸ್ತಾನೆ. ಸದ್ಯ ಇವನನ್ನ ಕರ್ಕೊಂಡು ಜಮೀನೆಲ್ಲ ಸುತ್ತಾಡಿ ಪೊಲೀಸರು ಮಹಜರನ್ನ ಮಾಡಿದ್ದಾರೆ. ಮಧುಶ್ರೀ ದೇಹದ ಕೆಲವು ಮೂಳೆಗಳು ಸಿಕ್ಕಿದ್ದಾವೆ, ಆದ್ರೆ ಈ ತನಕ ಅವಳ ರುಂಡ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಇನ್ನೂ ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಗದಗ ಜಿಲ್ಲಾ SP BS ನೇಮಗೌಡ ಮಾತಾಡಿದ್ದಾರೆ, ಒಮ್ಮೆ ಕೇಳಿಸ್ಕೊಳ್ಳಿ. ಇವಳು ಏನು ಮೃತ ಮಹಿಳೆ ಇದ್ದಾಳೆ, ಇವಳು ತನ್ನನ್ನು ಮದುವೆ ಆಗಬೇಕು ಅಂಥೇಳಿ ಇವನಿಗೆ ಫೋರ್ಸ್ ಮಾಡ್ತಾ ಇರ್ತಾಳೆ, ಮದುವೆ ಮಾಡ್ಕೊ ಅಂಥೇಳಿ. ಸೊ ಆ ಒಂದು ಇದಕ್ಕೆ ಅವನಿಗೆ ಇಬ್ಬರಿಗೂ ಸ್ವಲ್ಪ ಜಗಳ ಆಗ್ತದೆ.
ಇವನು ಸಿಟ್ಟಿನಿಂದ ಅವಳ ವೇಲನ್ನು ಉಪಯೋಗಿಸ್ಕೊಂಡು ಅವಳ ಕತ್ತಿಗೆ ಬಿಗಿದು ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಆತನನ್ನು ಕೊಲೆ ಮಾಡಿ ದೇಹವನ್ನು ಅಲ್ಲೇ ಒಂದು ಬದಿಯಲ್ಲಿ ಹೂತು ಹಾಕಿ ಸಾಕ್ಷಿಗಳನ್ನು ನಾಶಪಡಿಸೋ ದೃಷ್ಟಿಯಿಂದ ಹೂತು ಹಾಕಿ ಮತ್ತು ತನಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಇರ್ತಾನೆ. ವಿಚಾರಣೆ ಸಮಯದಲ್ಲಿ ಈ ಒಂದು ಘಟನೆ ನಡೆದ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಅಧಿಕಾರಿಗಳು ಸರ್ಕಾರದ ಪರವಾಗಿ ಕಲಂ ಅಂದರೆ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಾಗ ಈ ಒಂದು ವಿಷಯ ಗೊತ್ತಾಗಿ ತನ್ನ ಮುಂದಿನ ಒಂದು ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಸದರಿ ವ್ಯಕ್ತಿಯನ್ನು ದಸ್ತಗಿರಿ ಮಾಡಿ ಈಗ ಮುಂದಿನ ತನಿಖೆ ಕೈಗೊಳ್ಳಲಾಗ್ತಾ ಇದೆ. ಇನ್ನೂ ಹೆಚ್ಚಿನ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಸಲುವಾಗಿ ಸದರಿ ಆರೋಪಿತನನ್ನು ಪೊಲೀಸ್ ಕಸ್ಟಡಿ ಕೂಡ ತೆಗೆದುಕೊಳ್ಳುವಂಥ ಸಿದ್ಧತೆಯನ್ನು ಇಟ್ಕೊಂಡಿದೆ. ಮೋಟರ್ ಸೈಕಲ್ ಮೇಲೆ ಹೋಗಿ ಒಂದು ಏನೋ ಔಟ್ಸ್ಕರ್ಟ್ಸಲ್ಲಿ ಬಿಟ್ಟು ಬಂದಿದ್ದೀನಿ, ಮುಂದೆ ಎಲ್ಲಿ ಹೋದ್ಲು ಗೊತ್ತಿಲ್ಲ ಅಂತ ಆ ರೀತಿ ಮೊದಲಿಂದ ಹೇಳ್ಕೊಂಡು ಬಂದಿದ್ದ ಅವನು. ಅಂದರೆ ಬೇರೆ ಎಲ್ಲೂ ಹೋಗ್ತೀನಿ ಅಂದ್ಲು ಅವಳು, ಅಲ್ಲಿಂದ ನಾನು ಹೊರಗಡೆ ಹೋದು ಬಿಟ್ಟು ಬಂದೆ, ಆಮೇಲೆ ಮುಂದಿನ ನನಗೆ ಗೊತ್ತಿಲ್ಲ ಅಂಥೇಳಿ. ಯಾಕಂದರೆ ಬೈಕ್ ಮೇಲೆ ಕರ್ಕೊಂಡು ಹೋಗಿರೋ ಮಾಹಿತಿ ನಮಗೆ ಇತ್ತು, ಆದರೆ ಮುಂದೆ ಎಲ್ಲಿ ಹೋದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಇವನು ಬೈಕ್ ಮೇಲೆ ಕರ್ಕೊಂಡು ಹೋಗಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿತ್ತು, ಆದರೆ ಮುಂದೆ ಅವಳು ಎಲ್ಲಿ ಹೋದ್ಲು ಅಥವಾ ಏನು ಮಾಡಿದ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿರಲಿಲ್ಲ. ನಮ್ಮದು ಏನೋ ಇದಿತ್ತು, ಮತ್ತು ಏನಾದರೂ ಇಬ್ಬರು ಸೇರಿ ಎಲ್ಲರೂ ಒಟ್ಟಿಗೆ ಹುಡುಗು ಪ್ಲ್ಯಾನ್ ಇಟ್ಕೊಂಡು ಸ್ವಲ್ಪ ದಿವಸ ಆದಮೇಲೆ ಇವನು ಹೋಗಿ ಅವಳಿಗೆ ಜಾಯ್ನ್ ಆಗ್ಬೋದು ಅನ್ನೋ ಆ ಥರ ಇದರಲ್ಲಿ ನಾವು ವಿಚಾರ ಮಾಡ್ತಾಯಿದ್ವಿ. ಬಟ್ ಅದಾದಮೇಲೂ ಕೂಡ ಒಂದು ಯಾವುದೇ ಮೂಮೆಂಟ್ ಮುಂದೆ ಇರಲಿಲ್ಲ, ಇಲ್ಲೇ ಇದ್ದ ಇವನು. ಹಾಗಾಗಿ ನಮಗೆ ಸಂಶಯ ಮತ್ತು ಬೇರೆ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಈತನನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಬೆಟಗೇರಿ ಪೊಲೀಸರು ಈಗ ಮಧುಶ್ರೀ ದೇಹದ ಒಂದೊಂದೇ ಪಾರ್ಟ್ಸ್ಗಳನ್ನ ಹಳ್ಳದ ಸಮೀಪ ಪತ್ತೆ ಮಾಡ್ತಾ ಇದ್ದಾರೆ. DNA ಪರೀಕ್ಷೆ ಮಾಡೋದಕ್ಕೆ ಕಳಿಸಿದ್ದಾರೆ. ಕಾಲ ಕೆಟ್ಟೋಗಿದೆ ಅಂತ ಹೇಳ್ತಾರಲ್ಲ, ಈ ಮಾತಿಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಇರ್ಲಿಕ್ಕಿಲ್ಲ. ಪ್ರೀತಿ ಮಾಡಿದ್ದಾರೆ, ಅದಕ್ಕೆ ಮದುವೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾಳೆ. ಅಷ್ಟಕ್ಕೆ ಆ ಹೆಣ್ಣು ಮಗಳನ್ನ ಸಾಯಿಸ್ಬಿಟ್ಟಿದ್ದಾನೆ. ಸಾಲದು ಅಂತ ಸಾಕ್ಷಿ ಸಿಗಬಾರ್ದು ಅನ್ನೋ ಕಾರಣಕ್ಕೆ ದೇಹದ ಒಂದೊಂದು ಎಲುಬುಗಳನ್ನ ಒಂದೊಂದು ಜಾಗದಲ್ಲಿ ಹೂತು ಹಾಕಿದ್ದಾನೆ. ಅದೆಂಥ ಕ್ರೌರ್ಯ ಇದು! ಇವನು ಮಾಡಿದ್ದೆಲ್ಲ ನೋಡ್ತಾ ಇದ್ರೆ ಇಷ್ಟೊಂದು ಸಸ್ಪೆನ್ಸು ಥ್ರಿಲ್ಲು ಯಾವ ಸಿನಿಮಾದಲ್ಲೂ ಸಿಗ್ಲಿಕ್ಕಿಲ್ಲ. ಅಷ್ಟೊಂದು ಭಯಾನಕ ಮರ್ಡರ್ ಇದು. ಆದ್ರೆ ಇಂಥದ್ದೊಂದು ಕೇಸ್ನ ಬೆದರಿಸಿದ್ದಾರಲ್ಲ ಬೆಟಗೇರಿ ಪೊಲೀಸರು, ಅವರಿಗೊಂದು ಹ್ಯಾಟ್ಸಪ್ ಅನ್ನ ಹೇಳಲೇಬೇಕು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.